ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ನಟ ಕಮಲ್ ಹಾಸನ್ ದುರಂಕಾರದ ಹೇಳಿಕೆ ನಾಲಿಗೆಯನ್ನ ಬಿಗಿ ಹಿಡಿದು ಕಮಲ್ ಹಾಸನ್ ಮಾತನಾಡಲಿ ಅಂತ ಶಿವರಾಜ್ ಕುಮಾರ್ ಇದ್ದಂತ ವೇದಿಕೆಯಲ್ಲೇನೆ ಸದ್ಯ ಶಾಸಕರು ಮಾತನಾಡಿದ್ದಾರೆ. ಇನ್ನು ನಾಲಿಗೆಯನ್ನ ಬಿಗಿ ಹಿಡಿದು ಕಮಲ್ ಹಾಸನ್ ಅವರು ಮಾತನಾಡಲಿ ಅನ್ನೋದಾಗಿ ಶಾಸಕರು ಗರಂ ಆಗ್ಬಿಟ್ಟಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ಗಣಿಗ ರವಿ ಅವರು. ಕಮಲ ಎಂಬ ಕನ್ನಡ ಲಿಪಿಯನ್ನ ಇಟ್ಕೊಂಡಿದ್ದಾರೆ. ಕಮಲಕ್ಕೆ ತಮಿಳು ಪದ ತೇವರ ಅಂತಾರೆ ಅವರು, ಹಾಗಾಗಿ ಅವರ ಹೆಸರನ್ನ ತೇವರ ಹಾಸನ್ ಅನ್ನೋದಾಗಿ ಇಟ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಸದ್ಯ ಆ ಬಗ್ಗೆ ಶಾಸಕರು ಕಂಪ್ಲೀಟ್ ಗರಂ ಆಗಿ ಗಣಿಗ ರವಿ ಅವರ ಮಾತಿದು. ಕಮಲ್ ಹಾಸನ್ನ ರಕ್ಷಣೆ ಏನು ಮಾಡ್ತಿದ್ದಾರಲ್ಲ, ನಿಮ್ಮ ನಡುವೆ ಈ ರೀತಿಯಾಗಿ ಸ್ನೇಹ ಇದ್ದರೆ ಅದನ್ನು ಮನೇಲಿ ಕರೆದು ಊಟಕ್ಕೆ ಹಾಕಿ, ಅದನ್ನು ಬಿಟ್ಟು ಈ ರೀತಿಯಾಗಿ ಮಾತನಾಡೋದು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸದ್ಯ ಗಣಿಗ ರವಿ ಅವರು ಶಾಸಕರು ಕಂಪ್ಲೀಟ್ ಗರಂ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪೋದಿಲ್ಲ. ಅವರ ದುರಂಕಾರದ ಹೇಳಿಕೆ ಕಮಲ್ ಹಾಸನ್ ಅವರು. ಕಮಲ ಅಂತ ಏನು ಪದ ಇದೆಯಲ್ಲ, ಈ ಪದ ಬಳ್ಕೊಳ್ಳಿ, ತೇವರ ಹಾಸನ್ ಅಂತ ಇಟ್ಕೊಳ್ಳಿ. ತಮಿಳ್ನಲ್ಲಿ ಕಮಲ ಅಂತಂದರೆ ತೇವರ ಕನ್ನಡ ಶಬ್ದ, ಅಂದರೆ ಕನ್ನಡ ಪದನೇ ಇವ್ರು ಹೆಸರಲ್ಲಿ ಇಟ್ಕೋಬಾರ್ದು, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ನಾವು ಅನ್ನುವಂಥ ನಿಟ್ಟಿನಲ್ಲಿ. ಇದು ಇನ್ನೂ ಕಮಲಾಸನು ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಇದು ಭಾಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ದರೆ ಮನೆ ಕರೆದು ಊಟ ಹಾಕಿ, ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟೆಲ್ಲ ನೋಡಿದೆ. ಆದರೆ ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟ್ರ್ ದೂರ ಇರುವಂಥ ಹೊಸೂರು